ಬೆತ್ತಲೆ ಪೂಜೆಗೆ ಕುಂತ್ರೆ 30 ಲಕ್ಷ ರೂಪಾಯಿ ಕೊಡ್ತಾನಂತೆ ಈತ. ಇವತ್ತಿಗೆ ಕಾಲ್ ಮಾಡಿ ಟಾರ್ಚರ್ ನೀಡ್ತಿದ್ದ ಕಿರಣ್. ಪೂಜೆಗೆ ದೇಹದಲ್ಲಿ ಒಂದೇ ಒಂದು ಮಚ್ಚೆ ಕೂಡ ಇರಬಾರ್ದಂತೆ. ಮಾಟ ಮಂತ್ರದ ಹೆಸರಿನಲ್ಲಿ ಇವತ್ತಿಗೆ 30 ಲಕ್ಷ ಆಮಿಷ. ಬೆಂಗಳೂರು ದಕ್ಷಿಣದಲ್ಲಿ ಮಾಠ ಮಂತ್ರದ ಹೆಸರಿನಲ್ಲಿ ಟಾರ್ಚರ್ ಕೊಡ್ತಿದ್ದ ಈ ಸ್ವಾಮೀಜಿ ಕಿರಣ್ ವಿರುದ್ಧ ಮಹಿಳಾ ಪೊಲೀಸ್ ಠಾಣೆಗೆ ಯುವತಿ ದೂರನ್ನ ಕೊಟ್ಟಿದ್ದಾಳೆ. ಬೆತ್ತಲೆ ಪೂಜೆಗೆ ಕೂತ್ರೆ 30 ಲಕ್ಷ ರೂಪಾಯಿ ಕೊಡ್ತಾನಂತ ಈತ. ಯುವತಿಗೆ ಕಾಲ್ ಮಾಡಿ ಟಾರ್ಚರ್ ನೀಡ್ತಿದ್ದ ಕಿರಣ್. ಪೂಜೆಗೆ ದೇಹದಲ್ಲಿ ಒಂದೇ ಒಂದು ಮಚ್ಚೆ ಇರಬಾರ್ದಂತೆ. ಮಾಠ ಮಂತ್ರದ ಹೆಸರಿನಲ್ಲಿ ಯುವತಿಗೆ 30 ಲಕ್ಷ ಆಮಿಷ. ಬೆಂಗಳೂರು ದಕ್ಷಿಣದಲ್ಲಿ ಮಾಠ ಮಂತ್ರದ ಹೆಸರಿನಲ್ಲಿ ಟಾರ್ಚರ್. ಕಿರಣ್ ವಿರುದ್ಧ ಮಹಿಳಾ ಪೊಲೀಸ್ ಠಾಣೆಗೆ ಯುವತಿ ದೂರನ್ನ ಕೊಟ್ಟಿದ್ದಾಳೆ. ಯುವತಿಗೆ ಕಾಲ್ ಮಾಡಿ ಟಾರ್ಚರ್ ಅನ್ನ ಮಾಡ್ತಿದ್ದ ಅನ್ನುವಂತ ನಿಟ್ಟಿನಲ್ಲಿ ಕಿರಣ್ ಎಂಬಾತ ಬೆತ್ತಲೆ ಪೂಜೆಗೆ ಕೂತ್ರೆ 30 ಲಕ್ಷ ರೂಪಾಯಿ ಆಮಿಷವನ್ನ ಹೊಡ್ತಿದ್ನಂತೆ. ಕಿರಣ್ ವಿರುದ್ಧ ಮಹಿಳಾ ಪೊಲೀಸ್ ಠಾಣೆಗೆ ಯುವತಿ ದೂರನ್ನ ಕೊಟ್ಟಿದ್ದಾಳೆ. ಬೆಂಗಳೂರು ದಕ್ಷಿಣದಲ್ಲಿ ಮಾಠ ಮಂತ್ರದ ಹೆಸರಿನಲ್ಲಿ ಟಾರ್ಚರ್ ಮಾಡ್ತಿದ್ದ ಅಂತ ಆರೋಪ ಕೇಳಿ ಬರ್ತಾ ಇದೆ. ಪೂಜೆಗೆ ದೇಹದಲ್ಲಿ ಒಂದೇ ಒಂದು ಮಚ್ಚೆ ಸಹಿತ ಇರಬಾರ್ದಂತೆ. ಎಂತೆಂತವ್ರು ಇರ್ತಾರೆ ನೋಡಿ. ಬೆತ್ತಲೆ ಪೂಜೆಗೆ ಕುಂತ್ರೆ 30 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಆಮಿಷವನ್ನ ಒಡ್ತಾ ಇದ್ನಂತೆ ಇವನು ಮೋಹನ್. ರಾಜಾಜಿನಗರದಲ್ಲಿ ಇಂತಹದ್ದೇ ಮತ್ತೊಂದು ಘಟನೆ ನಡೆದಿದೆ. ಪೂಜೆ ನೆಪದಲ್ಲಿ ಮಹಿಳೆ ಮೇಲೆ ನಿರಂತರವಾಗಿ ಅತ್ಯಾಚಾರವೆಸಗಿದ್ದಾರೆ. ಮಾಠ ಮಂತ್ರದ ಹೆಸರಿನಲ್ಲಿ ಬೆದರಿಸಿ ಮಹಿಳೆಗೆ ರೇಪ್ ಮಾಡಿದ್ದಾನೆ ಇವನು. ಜ್ಯೋತಿಷಿ ಮೋಹನ್ ವಿರುದ್ಧ ಮಹಿಳೆ ಆರೋಪ ಮಾಡ್ತಾ ಇದ್ದಾಳೆ. ಮೋಹನ್ ವಿರುದ್ಧ ಸಿಕೆ ಅಚ್ಚುಕಟ್ಟು ಠಾಣೆಗೆ ದೂರು. ಗಂಡ ಮತ್ತು ಮಗ ರಕ್ತಕಾರಿ ಸಾಯುವಂತೆ ಮಾಡಿಸುತ್ತೇನೆ ಅಂತ ಹೇಳ್ತಿದ್ನಂತೆ. ಬ್ಯೂಟಿಷಿಯನ್ ಮಹಿಳೆಗೆ ಜ್ಯೋತಿಷಿ ಮೋಹನ್ ಬೆದರಿಕೆ. ರಾಜಾಜಿನಗರದಲ್ಲಿ ಬ್ಯೂಟಿಷಿಯನ್ ಸೆಂಟರ್ ಇಟ್ಟಿದ್ದ ಮಹಿಳೆ. ಸಹೋದರರ ಅಡ್ಮಿಷನ್ ವೇಳೆ ಬಂದಿದ್ದ ಜ್ಯೋತಿಷಿ ಮೋಹನ್. ಅಲ್ಲಿ ಬ್ಯೂಟಿಷಿಯನ್ಗೆ ಜ್ಯೋತಿಷಿ ಮೋಹನ್ ಪರಿಚಯ ಆಗ್ತಾನೆ. ಆಗ ಆರ್ಥಿಕ ಅಭಿವೃದ್ಧಿಗೆ ಪೂಜೆ ಮಾಡಿಸಿ ಅಂತ ಹೇಳಿರ್ತಾನೆ. ಪೂಜೆ ನೆಪದಲ್ಲಿ ಪಿರಮಿಡ್ ವಾಲಿಗೆ ಕರೆದೊಯ್ದಿರ್ತಾನೆ ಈತ ಮೋಹನ್. ರಾಜಾಜಿನಗರದಲ್ಲಿ ಇಂತಹದ್ದೇ ಮತ್ತೊಂದು ಘಟನೆ ನಡೆದಿರುವಂಥದ್ದು. ಪೂಜೆ ನೆಪದಲ್ಲಿ ಮಹಿಳೆಯ ಮೇಲೆ ನಿರಂತರವಾಗಿ ಅತ್ಯಾಚಾರವೆಸಗಿದ್ದಾನೆ ಅನ್ನುವಂಥ ಆರೋಪ ಸಂತ್ರಸ್ತೆ ಮಾಡ್ತಾ ಇರುವಂಥದ್ದು. ಮಹಿಳಾ ಠಾಣೆಗೆ ಕೂಡ ಇದ್ರ ಬಗ್ಗೆ ದೂರನ್ನ ದಾಖಲಿಸಿದ್ದಾರೆ. ಪಿರಮಿಡ್ ವ್ಯಾಲಿಗೆ ಪೂಜೆ ನೆಪದಲ್ಲಿ ಕರೆದುಕೊಂಡು ಹೋಗಿ ಅಲ್ಲೂ ಕೂಡ ಅತ್ಯಾಚಾರವೆಸಗಿದ್ದಾನೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇರುವಂಥದ್ದು. 30 ಲಕ್ಷ ರೂಪಾಯಿ ಆಮಿಷವನ್ನ ಹೊಡ್ತಿದ್ದ. ಒಂದು ವೇಳೆ ನೀವೇನಾದ್ರೂ ಒಪ್ಕೊಳ್ಳಿಲ್ಲ ಅಂತ ಅಂದ್ರೆ ನಿಮ್ಮ ಮಗ ಮತ್ತು ನೀವು ರಕ್ತ ಕಾರಿ ಸಾಯ್ಬೇಕು, ಆ ರೀತಿಯಲ್ಲಿ ನಾನು ಮಾಡಿಸ್ತೀನಿ ಅಂತ ಟಾರ್ಚರ್ ಅನ್ನ ಕೊಡ್ತಾ ಇದ್ನಂತೆ.